ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 202 ಪ್ರಶ್ನೆಗಳು ಆಗಿತ್ತು, ಹೌದಲ್ವಾ? ಈಗ 203ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಆಭರಣದ ಮೇಲೆ ಬರೆದಿರುವಂತಹ ಹಾಲ್ಮಾರ್ಕ್ 916 ಅಂತ ಬರೆದಿರುತ್ತೆ. ಯಾವುದೇ ಒಂದು ಅಂದ್ರೆ 916 ಆಭರಣವನ್ನ ತೆಗೆದುಕೊಂಡಾಗ. ಸೊ ಇದನ್ನ ನಾವು ಓದಬೇಕು ಅಂತ ಅಂದ್ರೆ ವರ್ಧನ ಮಸೂರವಾಗಿ ಉಪಯೋಗಿಸುವಂತಹ ಪೀನಾ ಮಸೂರದ ಸೂಕ್ತವಾದ ಸಂಗಮ ದೂರ ಎಷ್ಟಿರ್ಬೇಕು ಅಂತ ಕೇಳಿದ್ದಾರೆ. ನೋಡಿ, 12 ಸೆಂಟಿಮೀಟರ್, 60 ಸೆಂಟಿಮೀಟರ್, 100 ಸೆಂಟಿಮೀಟರ್, 120 ಸೆಂಟಿಮೀಟರ್. 12 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು 204ನೇ ಪ್ರಶ್ನೆ. ಒಂದು ಮಸೂರದ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್ ಆದ್ರೆ ಅದರ ಸಂಗಮ ದೂರ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅದರ ಸಂಗಮ ದೂರ ಎಷ್ಟಿರುತ್ತೆ? 15 ಸೆಂಟಿಮೀಟರ್ ಇರುತ್ತೆ. ಬಿಕಾಸ್ ನಾವು F is equal to 2R ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇಲ್ಲಿ ತ್ರಿಜ್ಯನೇ 2R ಇದೆ ಅಂತ ಅಂದ್ರೆ ನಾವು ಅವಾಗ ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 15 ಸಿಗುತ್ತೆ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನ ಕ್ರಿಯೆಯು ನಡೆಯುತ್ತೆ? ಯಾವ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನ ಕ್ರಿಯೆ ನಡೆಯುತ್ತೆ? ಪತನ ಕೋನ 90 ಡಿಗ್ರಿಗಿಂತ ಕಡಿಮೆ ಇದ್ದಾಗ ವಕ್ರೀಭವನ ಕ್ರಿಯೆ ನಡೆಯುತ್ತೆ. ಈ ಕೆಳಗಿನ ರೇಖಾಚಿತ್ರವನ್ನ ಪೂರ್ಣಗೊಳಿಸಲು ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದರೆ, ಇದನ್ನ ಪೂರ್ಣಗೊಳಿಸುವಂತ ಸರಿಯಾದ ರೇಖೆ ಬಂದ್ಬಿಟ್ಟು ನೋಡಿ, ಇದು ಆಪ್ಷನ್ ಸಿ. ಒಂದು ಪೀನಾ ಮಸೂರದ ಸಂಗಮ ದೂರ 100 ಸೆಂಟಿಮೀಟರ್ ಆದ್ರೆ ಹಾಗಾದ್ರೆ ಅದಕ್ಕೆ ಇರುವಂತ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ, 100 ಸೆಂಟಿಮೀಟರ್ ಆದ್ರೆ ಅದರ ಒಂದು ಸಾಮರ್ಥ್ಯ ಎಷ್ಟಿರುತ್ತೆ? +1D ಇರುತ್ತೆ. 1 ಡಯಾಪ್ಟರ್ +1 ಡಯಾಪ್ಟರ್ ನಷ್ಟು ಅದ್ರ ಕೆಪಾಸಿಟಿ ಇರುತ್ತೆ. 15 ಸೆಂಟಿಮೀಟರ್ ಸಂಗಮ ದೂರವನ್ನ ಹೊಂದಿರುವಂತಹ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನ 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಇದರ ಪ್ರತಿಬಿಂಬ ದೂರ ಮತ್ತು ವರ್ಧನೆಯು ಕ್ರಮವಾಗಿ ನಾವು ಹೇಳಬೇಕು. ಓಕೆ, 15 ಸೆಂಟಿಮೀಟರ್ ಸಂಗಮ ದೂರವನ್ನ ಹೊಂದಿರುವಂತಹ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನ 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದ್ರೆ ಪ್ರತಿಬಿಂಬದ ದೂರ ಎಷ್ಟು ಮತ್ತೆ ವರ್ಧನೆ, ಇವು ಎರಡನ್ನು ಕೂಡ ನಾವು ಕ್ರಮವಾಗಿ ಹೇಳಬೇಕು. ಅವಾಗ ಏನಾಗುತ್ತೆ ನೋಡಿ, ಪ್ರತಿಬಿಂಬದ ದೂರ ಬಂದು -10 ಸೆಂಟಿಮೀಟರ್ ಇರುತ್ತೆ. ಓಕೆ, ಇನ್ನು ಅದರ ಯಾಕೆಂದ್ರೆ ಪ್ರತಿಬಿಂಬ ಹೇಳ್ಬೇಕಂದಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ ಅನ್ನು ತಗೋಬೇಕು. ಇನ್ನು ವರ್ಧನೆ ಬಂದಾಗ ಅದನ್ನ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 0.33 ಸಿಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮ್ನ ಮಸೂರದಿಂದ ಉಂಟಾಗುವಂತಹ ಪ್ರತಿಬಿಂಬ ಯಾವಾಗ್ಲೂ ಏನಾಗಿರುತ್ತೆ? ನಿಮ್ನ ಮಸೂರದಿಂದ ಉಂಟಾಗುವಂತಹ ಪ್ರತಿಬಿಂಬ ನೇರವಾಗಿರುತ್ತೆ, ಚಿಕ್ಕದಾಗಿರುತ್ತೆ, ಮತ್ತೆ ಮಿಥ್ಯವಾಗಿ ಇರುತ್ತೆ. ಈ ಕೆಳಗಿನ ರೇಖಾಚಿತ್ರದಲ್ಲಿ ಇರುವಂತಹ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನ ಗುರುತಿಸಿ ಅಂತ ಇದೆ. ಸ್ಥಾನ ಮತ್ತು ಸ್ವಭಾವವನ್ನ ಗುರುತಿಸಿ ಅಂತ ಇದೆ. ಇದರಲ್ಲಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ನೋಡೋದಾದ್ರೆ ನೋಡಿ, ಇಲ್ಲಿ F2 ಮತ್ತೆ ಈ 2F2ಗಳ ನಡುವೆ ಏನಿದೆ, ಇಲ್ಲಿ ಸತ್ಯ ಮತ್ತೆ ತಲೆ ಕೆಳಗಾದದ್ದು, ಹೌದಲ್ವಾ? ಕಾಣಿಸ್ತಾ ಇದೆಯಲ್ವಾ? ಈ ರೀತಿ ತಲೆ ಕೆಳಗಾದಂತಹ ಸ್ವಭಾವವನ್ನ ನಾವು ಗುರುತಿಸಬಹುದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಜಿನ ವಕ್ರೀಭವನ ಸೂಚ್ಯಂಕ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆ ಅದು 1.5 ಇದೆ. ಸೊ ಅದರ ಅರ್ಥ ಏನು ಅಂತ ಕೇಳಿದರೆ, ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಗಾಜಿನಲ್ಲಿ ಬೆಳಕಿನ ವೇಗದ ಅನುಪಾತ 1.5 ಅಂತ ಅದರ ಅರ್ಥ. ಓಕೆ, 15 ಸೆಂಟಿಮೀಟರ್ ಸಂಗಮ ದೂರವನ್ನ ಹೊಂದಿರುವಂತಹ ನಿಮ್ನ ಮಸೂರವು ಅದರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಇರುವ ಒಂದು ಪ್ರತಿಬಿಂಬವನ್ನ ಉಂಟು ಮಾಡುತ್ತೆ. ಇದರಲ್ಲಿ ಪ್ರತಿಬಿಂಬದ ಸ್ವಭಾವ ಏನು ಅಂತ ಕೇಳಿದರೆ ಅದು ಮಿಥ್ಯ ಮತ್ತು ನೇರವಾಗಿರುತ್ತೆ. ಒಬ್ಬ ವೈದ್ಯರು -0.5 ಡಯಾಪ್ಟರ್ ಸಾಮರ್ಥ್ಯವನ್ನ ಹೊಂದಿರುವಂತ ಸರಿಪಡಿಸುವ ಮಸೂರವನ್ನ ಒಬ್ಬ ವ್ಯಕ್ತಿಗೆ ಸೂಚಿಸ್ತಾ ಇದ್ದಾರೆ ಅಂದ್ರೆ ಈ ಮಸೂರದ ಸಂಗಮ ದೂರ ಮತ್ತು ವಿಧ ಎಷ್ಟಿರುತ್ತೆ, ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ಅದು -2 ಮೀಟರ್ ಮತ್ತು ನಿಮ್ನ ಮಸೂರ ಆಗಿರುತ್ತೆ. ಇನ್ನು ವಸ್ತುವನ್ನ ಪೀನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ Oಗಳ ಮಧ್ಯೆ ಇರಿಸಿದಾಗ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಏನಾಗಿರುತ್ತೆ? ಮಿಥ್ಯ, ನೇರ ಮತ್ತು ದೊಡ್ಡದಾಗಿರುತ್ತೆ. ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯತ್ಯಾಸ ಅಂತ ಕೇಳಿದರೆ ಅದನ್ನ ಅಪರ್ಚರ್ ಅಂತ ಹೇಳ್ತಾರೆ. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತೆ -20 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಆ ಮಸೂರದ ವರ್ಧನೆ ಏನಾಗಿರುತ್ತೆ ಅಂತ ಕೇಳಿದರೆ ಆ ಮಸೂರದ ವರ್ಧನೆ 0.33 ಆಗಿರುತ್ತೆ.
ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನ ಮಸೂರಗಳ ತಯಾರಿಕೆಯಲ್ಲಿ ಬಳಸೋದಿಲ್ಲ? ಯಾವನ್ನ ಮಸೂರಗಳ ತಯಾರಿಕೆಯಲ್ಲಿ ಬಳಸಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಜೇಡಿ ಮಣ್ಣನ್ನ ಬಳಸಲ್ಲ. ಸತ್ಯ ಮತ್ತು ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬವನ್ನ ಪಡೆಯೋದಕ್ಕೆ ವಸ್ತುವನ್ನ ಪೀನ ಮಸೂರದ ಮುಂಭಾಗದಲ್ಲಿ ಯಾವ ಸ್ಥಾನದಲ್ಲಿ ಇರಿಸಬೇಕು? ದಟ್ ಇಸ್ ಸಂಗಮ ದೂರದ 2ರಷ್ಟು ದೂರದಲ್ಲಿ ಇರಿಸಬೇಕು. ಶಬ್ದಕೋಶದಲ್ಲಿ ಇರುವಂತಹ ಚಿಕ್ಕ ಅಕ್ಷರಗಳನ್ನ ಓದೋದಕ್ಕೆ ಈ ಕೆಳಗೆ ನಮೂದಿಸಿದಂತಹ ಮಸೂರಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆಯನ್ನ ನೀಡ್ತೀರಿ? ಈಗ ನೋಡಿ, ಶಬ್ದಕೋಶದಲ್ಲಿ ಇರುವಂತಹ ಚಿಕ್ಕ ಅಕ್ಷರಗಳನ್ನ ಓದ್ಬೇಕು. ಸೊ ಹಾಗಾದ್ರೆ ಕೆಳಗಡೆ ಇರುವಂತಹ ಯಾವ ಮಸೂರಗಳನ್ನ ನಾವು ಬಳಸೋದು ಉತ್ತಮ ಅಂತ ನೋಡೋದಾದ್ರೆ 5 ಸೆಂಟಿಮೀಟರ್ ಸಂಗಮ ದೂರವನ್ನ ಹೊಂದಿರುವಂತಹ ಪೀನ ಮಸೂರವನ್ನ ಬಳಸೋದು ಉತ್ತಮ. ಇನ್ನು ಮಸೂರದ ಕೇಂದ್ರ ಬಿಂದುವನ್ನ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಮಸೂರದಲ್ಲಿ ಇರುವಂತಹ ಕೇಂದ್ರ ಬಿಂದುವನ್ನ ದೃಕ್ಕೇಂದ್ರ ಅಂತ ಕರೀತಾರೆ. ಓಕೆ. ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಪೀನ ಮಸೂರದಲ್ಲಿ ವಕ್ರೀಭವನದ ನಂತರ ಏನಾಗುತ್ತೆ ಅಂತ ಕೇಳಿದರೆ ದಟ್ ಇಸ್ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತೆ. ಓಕೆ. ಇನ್ನು ಒಂದು ಡಯಾಪ್ಟರ್ ಮಸೂರ ಸಾಮರ್ಥ್ಯದ ಸಂಗಮ ದೂರ, 1 ಡಯಾಪ್ಟರ್ ಮಸೂರ ಸಾಮರ್ಥ್ಯದ ಸಂಗಮ ದೂರ ದಟ್ ಇಸ್ 1 ಮೀಟರ್. 1 ಡಯಾಪ್ಟರ್. ಓಕೆ. 1 ಡಯಾಪ್ಟರ್ ಸಾಮರ್ಥ್ಯದ ಸಂಗಮ ದೂರ 1 ಮೀಟರ್ ಆಗಿರುತ್ತೆ. ಮಸೂರದಿಂದ ಉಂಟಾದ ವರ್ಧನೆಯ ಧನಾತ್ಮಕ ಚಿಹ್ನೆಯು ಪ್ರತಿಬಿಂಬದ ಈ ಸ್ವಭಾವವನ್ನ ಸೂಚಿಸುತ್ತೆ. ಮಸೂರದಿಂದ ಉಂಟಾದ ವರ್ಧನೆಯ ಧನಾತ್ಮಕ ಚಿಹ್ನೆ ಈ ಸ್ವಭಾವವನ್ನ ಸೂಚಿಸುತ್ತೆ. ಸೊ ಇಲ್ಲಿ ಇದುವರೆಗೂ ನಾವು ಪ್ಲಸ್ 0.2 ಮೈನಸ್ 0.3 ಅಥವಾ -5 ಈ ತರ ಎಲ್ಲ ನೋಡಿದ್ವಿ ಅಲ್ವಾ? ಸೊ ಆ ಸ್ವಭಾವ ಅಂದ್ರೆ ಈ ಪ್ಲಸ್ ಮತ್ತೆ ಮೈನಸ್ ಅನ್ನ ಯಾಕೆ ಬಳಸ್ತೀವಿ, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಅದು ನೇರ ಮತ್ತು ಮಿಥ್ಯವಾಗಿರುತ್ತೆ ಅಂತ ಅದರ ಅರ್ಥ. ಓಕೆ. ಪ್ಲಸ್ ಅಂತ ಹೇಳಿದ್ರೆ ಧನಾತ್ಮಕ ಚಿಹ್ನೆ ನೇರ ಮತ್ತು ಮಿಥ್ಯವಾಗಿರುತ್ತೆ ಅಂತ. ಇನ್ನು ಮಸೂರ ಸೂತ್ರವನ್ನ ಹೀಗೆ ವ್ಯಕ್ತಪಡಿಸಲಾಗುತ್ತೆ. ಮಸೂರ ಸೂತ್ರವನ್ನ ನೋಡಿ, 1/b - 1/u = 1/f. ಇದು ಮಸೂರ ಸೂತ್ರ. ಸೂರ್ಯನ ಬೆಳಕಿನಿಂದ ಬರುವ ಕಿರಣಗಳನ್ನ ಪೀನ ಮಸೂರ ಪ್ರಧಾನಾಕ್ಷದ ಮೇಲೆ ಕೇಂದ್ರೀಕರಿಸುವಂತಹ ಬಿಂದು ಬಂದ್ಬಿಟ್ಟು ದಟ್ ಇಸ್ ಪ್ರಧಾನ ಸಂಗಮ. ಪೀನ ಮಸೂರದಿಂದ ಅತ್ಯಂತ ಹೆಚ್ಚು ದೊಡ್ಡದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನ ಪಡೆಯಲು ವಸ್ತುವಿನ ಸ್ಥಾನ ಬಂದ್ಬಿಟ್ಟು ಎಷ್ಟರಲ್ಲಿ ಇರುತ್ತೆ? ದಟ್ ಇಸ್ F1 ನಲ್ಲಿ. ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ಚಲಿಸುತ್ತೆ. ಪತನ ಬಿಂದುವಿನಲ್ಲಿ ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮವನ್ನ ಪ್ರವೇಶಿಸಬೇಕಾದ್ರೆ ಲಂಬದಿಂದ ಹೊರ ಹೋಗುತ್ತೆ. 90 ಡಿಗ್ರಿ ಏನಿರುತ್ತಲ್ವಾ, ಇದರಿಂದ ಏನಾಗುತ್ತೆ? ಅದು ಹೊರಗಡೆ ಹೋಗುತ್ತೆ. ಓಕೆ. ಈ ತರ. ಇನ್ನು ವಿದ್ಯುತ್ ಶಕ್ತಿ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನ ಬದಲಾಯಿಸಲು ಉಪಯೋಗಿಸುವಂತಹ ಸಾಧನ ಬಂದ್ಬಿಟ್ಟು ದಟ್ ಇಸ್ ನನ್ ಅದರ್ ದ್ಯಾನ್ ರಿಯೋಸ್ಟಾಟ್. ಒಂದು ವಿದ್ಯುತ್ ಹೀಟರು ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಅನ್ನ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆದ್ರೆ ಸದರಿ ವಿದ್ಯುತ್ ಹೀಟರಿನ ಸುರುಳಿಯ ರೋಧ ಎಷ್ಟಿರುತ್ತೆ ಅಂತ ಕೇಳಿದರೆ ಅದು ಬಂದ್ಬಿಟ್ಟು 15 ohms ಅಷ್ಟು ಇರುತ್ತೆ. ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು ಅಂದ್ರೆ ವಿದ್ಯುತ್ ವಾಹಕದ ರೋಧ ಅವಲಂಬಿಸದೇ ಇರುವಂತದ್ದು ಕಾಂತೀಯ ಗುಣವನ್ನ. ವ್ಯಾಟ್ ಎನ್ನುವಂಥದ್ದು ಯಾವುದರ ಏಕಮಾನ? ವಿದ್ಯುತ್ ಸಾಮರ್ಥ್ಯ. ಕೊಟ್ಟಿರುವ ಕೋಷ್ಟಕವನ್ನ ಗಮನಿಸಿ. ನೋಡಿ, ಇಲ್ಲಿ KLMN ಅಂತ ಹೇಳಿ ಅವುಗಳ ರೋಧಶೀಲತೆಯನ್ನ ಕೊಟ್ಟಿದ್ದಾರೆ. ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತ ಕೇಳಿದರೆ ಇದರಲ್ಲಿ ಉತ್ತಮ ವಿದ್ಯುತ್ ವಾಹಕ ವಸ್ತು ಬಂದ್ಬಿಟ್ಟು ದಟ್ ಈಸ್ 1.62 × 10⁻⁻8 ಏನಿದೆಯಲ್ಲ ದಿಸ್ ಇಸ್. ವಿದ್ಯುದಾವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿದ್ಯುದಾವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೊಲಂಬ್. ವಿದ್ಯುತ್ ಪ್ರವಾಹಕ್ಕೆ ಉಂಟು ಮಾಡುವ ಅಡಚಣೆಯನ್ನ ಡ್ಯಾಶ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ವಿದ್ಯುತ್ ಪ್ರವಾಹಕ್ಕೆ ಉಂಟು ಮಾಡುವಂತಹ ಅಡಚಣೆ ಅಥವಾ ವಿದ್ಯುತ್ ಪ್ರವಾಹಕ್ಕೆ ಅಡಚಣೆಯನ್ನ ಉಂಟು ಮಾಡ್ತಾರಲ್ವಾ ಅದನ್ನ ಏನಂತ ಹೇಳ್ತಾರೆ? ಅಡಚಣೆಯನ್ನ ರೋಧ ಅಂತ ಹೇಳಿ ಕರೀತಾರೆ. ಜೌಲ್ನ ಉಷ್ಣೋತ್ಪಾದನ ನಿಯಮ ಸೂತ್ರ ಏನು? ಜೌಲ್ನ ಉಷ್ಣೋತ್ಪಾದನ ಸೂತ್ರ ಯಾವುದು ಅಂತ ಹೇಳಿದ್ರೆ ಉಷ್ಣೋತ್ಪಾದನಾ ನಿಯಮ ಸೂತ್ರ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ H = I² RT. So option D is the right answer. ಇನ್ನು 226ನೇ ಪ್ರಶ್ನೆ, 236ನೇ ಪ್ರಶ್ನೆ.
12 ವೋಲ್ಟ್ ವಿಭವಾಂತರವನ್ನ ಹೊಂದಿರುವಂತಹ ಎರಡು ಬಿಂದುಗಳ ನಡುವೆ ಎರಡು ಕೊಲಂಬ್ ಆವೇಶಗಳು ಚಲಿಸಿದಾಗ ನಡುವೆ ಕೆಲಸ ಎಷ್ಟಾಗಿರುತ್ತೆ, ಎಷ್ಟು ಜೌಲ್ನಷ್ಟು ಕೆಲಸ ಆಗಿರುತ್ತೆ? ದಟ್ ಇಸ್ 24 ಜೌಲ್. ಓಕೆ, 2 2s are 4, 2 1s are 2, 24 ಜೌಲ್ನಷ್ಟು ಕೆಲಸ ಆಗಿರುತ್ತೆ. ರೋಧ ಹಾರ್ ಹೊಂದಿರುವಂತಹ ಒಂದು ತಂತಿಯನ್ನ 5 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ಅಂದ್ರೆ ಈಗ R1, R2, R3, R4, R5 ಓಕೆ ಕತ್ತರಿಸಲಾಗಿದೆ. ಈ ನಂತರ ಈ ಭಾಗಗಳನ್ನ ಸಮಾಂತರವಾಗಿ ಸಂಪರ್ಕಿಸಲಾಗುತ್ತೆ. ಸೊ ಈ ಸಂಯೋಜನೆಯ ರೋಧವು R/R ನ ಅನುಪಾತ ಎಷ್ಟಿರುತ್ತೆ ಅಂತ ಕೇಳಿದರೆ ಅವುಗಳ ಅನುಪಾತ ಬಂದ್ಬಿಟ್ಟು ದಟ್ ಇಸ್ 25 ಇರುತ್ತೆ. ಓಕೆ, ಅನುಪಾತ. ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ಪ್ರತಿನಿಧಿಸುವುದಿಲ್ಲ ಅಂತ ಇದೆ. ಯಾವ ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ಪ್ರತಿನಿಧಿಸುವುದಿಲ್ಲ? ಯಾವುದು? ದಟ್ ಈಸ್ V² R ಏನಿದೆಯಲ್ಲ ಇದು ಪ್ರತಿನಿಧಿಸೋದಿಲ್ಲ. ಇನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಉಪಯೋಗಿಸುವಂತಹ ಸರಿಯಾದ ವಿಧಾನ ಯಾವುದು ಅಂತ ಕೇಳಿದರೆ ದಟ್ ಈಸ್ 880 ವೋಲ್ಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣಗಳನ್ನ 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದಿದೆಯಲ್ಲ ಇದು ಸರಿಯಾದ ವಿಧಾನ. ಸಮಾನಾಂತರ ಉದ್ದ ಮತ್ತು ವ್ಯಾಸವುಳ್ಳಂತಹ ಒಂದೇ ರೀತಿಯ ಎರಡು ವಸ್ತುಗಳನ್ನ ಮೊದಲು ಸರಣಿ ಕ್ರಮದಲ್ಲಿ ನಂತರ ಸಮಾನಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದಂತಹ ಶಾಖದ ಅನುಪಾತ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 4:1 ಆಗಿರುತ್ತೆ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನ್ ಅನ್ನು ಬಹುತೇಕ ಬಳಸಲಾಗುತ್ತದೆ. ಟಂಗ್ಸ್ಟನ್ ನ ಬಹಳನೇ ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ ಅದು ಹೆಚ್ಚಿನ ರೆಸಿಸ್ಟಿವಿಟಿ ಹೊಂದಿರುತ್ತೆ ಮತ್ತೆ ಅಧಿಕ ದ್ರವಣ ಬಿಂದುವನ್ನ ಹೊಂದಿರೋದ್ರಿಂದ. ಓಕೆ, ಅಧಿಕ ದ್ರವಣ ಬಿಂದು ಮೀನ್ಸ್ ಏನು? ಅಧಿಕ ದ್ರವಣ ಬಿಂದುವನ್ನ ಹೊಂದಿರುತ್ತೆ ಮತ್ತೆ ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿ ವಾಹಕಗಳನ್ನ ಶುದ್ಧ ಲೋಹಕ್ಕಿಂತಲೂ ಮಿಶ್ರಲೋಹಗಳಿಂದ ತಯಾರಿಸ್ತಾರೆ. ಯಾಕೆಂದ್ರೆ ಮಿಶ್ರಲೋಹಗಳು ಶುದ್ಧ ಲೋಹಗಳಿಗಿಂತ ಏನಾಗಿರ್ತವೆ? ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನ ರೋಧಶೀಲತೆಯನ್ನ ಒಳಗೊಂಡಿರ್ತವೆ ಮತ್ತೆ ಹೆಚ್ಚಿನ ದ್ರವಣ ಬಿಂದುವನ್ನ ಹೊಂದಿರೋದ್ರಿಂದ. ಓಕೆ ಇದೆ ಸೇಮ್. ಯಾಕೆ? ಈಗ ಟಂಗ್ಸ್ಟನ್ ಅನ್ನು ಬಳಸೋದಕ್ಕೂ ಅದೇ ಕಾರಣಕ್ಕೆ ಮತ್ತೆ ಈ ಬ್ರೆಡ್ ಟೋಸ್ಟರ್ ಮತ್ತೆ ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ತಾಪನ ಸಾಧನಗಳಲ್ಲಿ ಈ ವಾಹಕಗಳನ್ನ ಶುದ್ಧ ಲೋಹಕ್ಕಿಂತಲೂ ಮಿಶ್ರಲೋಹಗಳು ಮೀನ್ಸ್ ಅಲಾಯ್ಸ್ ಇಂದ ತಯಾರಿಸ್ತಾರೆ. ಇದಕ್ಕೂ ಕೂಡ ಅದೇ ಕಾರಣ ಆಗಿರುತ್ತೆ. ಯಾಕೆಂದ್ರೆ ಶುದ್ಧ ಲೋಹಗಳಿಗಿಂತ ಈ ಒಂದು ಅಲಾಯ್ಸ್ ಏನಿರ್ತವೆ ಇವು ಹೆಚ್ಚಿನ ರೋಧಶೀಲತೆ ಮತ್ತು ಹೆಚ್ಚಿನ ದ್ರವಣ ಬಿಂದುವನ್ನ ಒಳಗೊಂಡಿರ್ತವೆ. ಅದಕ್ಕೋಸ್ಕರ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನ ಬಳಸಲಾಗುತ್ತೆ. ಯಾಕೆಂದ್ರೆ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಅವು ಕಡಿಮೆ ರೋಧಶೀಲತೆಯನ್ನು ಹೊಂದಿರ್ತವೆ ಮತ್ತು ವಿದ್ಯುತ್ ವಾಹಕಗಳಾಗಿರ್ತವೆ. ಅಂದ್ರೆ ಉತ್ತಮ ವಿದ್ಯುತ್ ವಾಹಕಗಳು ಆಗಿರ್ತವೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ವಿದ್ಯುತ್ ಮಂಡಲದಲ್ಲಿ ಈ ಮೇಲಿನ ಚಿಹ್ನೆಗಳನ್ನ ಕ್ರಮವಾಗಿ ನಾವು ಗುರುತಿಸಬೇಕು. ಓಕೆ, ಇದು ಕ್ಲೋಸ್ ಆಗಿರುವಂತಹ ಸ್ವಿಚ್, ಮುಚ್ಚಿದ ಸ್ವಿಚ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಮೀಟರ್, ದಿಸ್ ಇಸ್ ವೋಲ್ಟ್ ಮೀಟರ್ ಅಂಡ್ ಇದು ಓಪನ್ ಆಗಿರೋದು, ಇದು ಕ್ಲೋಸ್ ಆಗಿರೋದು. ನೋಡಿ ಹಿಂಗ್ ಬರ್ದು ಈ ರೀತಿ ಇದ್ರೆ ಇದು ಕ್ಲೋಸ್, ಬರೀ ಹಿಂಗೆ ಇದ್ರೆ ಅದು ಓಪನ್. ಸೊ ಸರಿಯಾದಂತ ಆಪ್ಷನ್ ಬಂದು ಆಪ್ಷನ್ ಡಿ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನ ಈ ರೀತಿ ಕರೀತಾರೆ. ಏನಂತ ಕರೀತಾರೆ? ವಿದ್ಯುತ್ ಮಂಡಲ ಅಂತ ಕರೀತಾರೆ. ಒಂದು ಎಲೆಕ್ಟ್ರಿಕ್ ಬಲ್ಬ್ ಅನ್ನ 220 ವೋಲ್ಟ್ ಜನರೇಟರ್ ಗೆ ಸಂಪರ್ಕಿಸಲಾಗಿದೆ. ಆ ಬಲ್ಬ್ ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದ್ರೆ ಆ ಬಲ್ಬಿನ ಸಾಮರ್ಥ್ಯ ಏನಾಗುತ್ತೆ? ದಟ್ ಇಸ್ ಎಷ್ಟಾಗುತ್ತೆ? 110 ವ್ಯಾಟ್ ಅಷ್ಟು ಆಗುತ್ತೆ. ಓಕೆ, ಇನ್ನು ಹೀಟರ್ ನ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ಅದು ಬಂದು 2.2 ಆಂಪಿಯರ್ ಅಷ್ಟು ಇರುತ್ತೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಅನ್ನ ತಪ್ಪಿಸೋದಕ್ಕೆ ನಾವು ತೆಗೆದುಕೊಳ್ಳುವಂತಹ ಸುರಕ್ಷತಾ ಮಾರ್ಗಗಳು ನೋಡಿ. ಇವಾಗ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗಬಾರ್ದು ಅಂದ್ರೆ ಸುರಕ್ಷತಾ ಕ್ರಮ ಏನನ್ನ ತೆಗೆದುಕೊಳ್ಬೇಕು ಅಂದ್ರೆ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸೋದಿದೆಯಲ್ಲ ಅದನ್ನ ಮಾಡಬಾರ್ದು. ಓಕೆ, ಆಮೇಲೆ ಹಲವು ಉಪಕರಣಗಳನ್ನ ಬೇರೆ ಬೇರೆ ಸಾಕೆಟ್ಗೆ ಜೋಡಿಸೋದು, ಆಮೇಲೆ ಹಲವು ಉಪಕರಣಗಳನ್ನ ಏಕಕಾಲಕ್ಕೆ ಬಳಸದೇ ಇರುವಂತದ್ದು,
ಸೊ ನೋಡಿ, ಹಲವು ಉಪಕರಣಗಳನ್ನ ಬೇರೆ ಬೇರೆ ಸಾಕಟ್ಟಿಗೆ ಜೋಡಿಸೋದು, ಆಮೇಲೆ ಹಲವು ಉಪಕರಣಗಳನ್ನ ಏಕಕಾಲಕ್ಕೆ ಬಳಸದೇ ಇರುವುದು. ಸೊ ಎರಡು ಕೂಡ ಸರಿಯಾಗಿದೆ, ಇದು ತಪ್ಪು. ಸೊ ಬಿ ಅಂಡ್ ಸಿ ಎರಡು ಕೂಡ ಸರಿಯಾಗಿದೆ. ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆಯುವಂತಹ ಕೆಲಸ ಏನಿದೆ ಅದನ್ನ ಏನಂತ ಕರೀತಾರೆ? ಅದನ್ನ ವಿಭವಾಂತರ ಅಂತ ಕರೀತಾರೆ. ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಅದನ್ನ 3 ಸಮಭಾಗಗಳಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಏನಾಗುತ್ತೆ? 3 ಸಮಭಾಗ ಮಾಡ್ತಾರೆ ಅದನ್ನ. 3 9s 27, ಹೌದಲ್ವಾ? ಸೊ ಅವಾಗ ಒಟ್ಟು ರೋಧ ಎಷ್ಟಾಗುತ್ತೆ ಅಂತ ಕೇಳಿದರೆ, ಜೋಡಿಸಿದಾಗ ಒಟ್ಟು ರೋಧ ನಮಗೆ ಎಷ್ಟು ಬರುತ್ತೆ? 3 ohms ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. 12 ವೋಲ್ಟ್ ವಿಭವಾಂತರ ಹೊಂದಿರುವಂತಹ ಎರಡು ಬಿಂದುಗಳ ನಡುವೆ 2C ಆವೇಶಗಳು ಚಲಿಸಿದಾಗ ನಡೆದಂತಹ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ ಏನಾಗುತ್ತೆ? ಇಂಟು ಮಾಡ್ಬೇಕು. ಸೊ ಏನಾಗುತ್ತೆ? 24 ಜೌಲ್. ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ಏನಾಗಿರುತ್ತೆ? ನೇರ ಅನುಪಾತದಲ್ಲಿ ಇರುತ್ತೆ. ಯಾವುದೇ ಏಕರೂಪ ಲೋಹೀಯ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಓಕೆ, ಇನ್ನು 253ನೇ ಪ್ರಶ್ನೆ. ಇದರ ಸಹಾಯದಿಂದ ಮಂಡಲದಲ್ಲಿ ವಿಭವಾಂತರವನ್ನ ನಾವು ಸೃಷ್ಟಿಸಬಹುದು. ಯಾವ್ದ್ರಿಂದ? ಪೆನ್ಸಿಲ್ ನಿಂದ, ವಾಹಕದಿಂದ, ನೀರಿನಿಂದ, ವಿದ್ಯುತ್ ಕೋಶದಿಂದ. ಯಾವ್ದ್ರಿಂದ ಸೃಷ್ಟಿಸಬಹುದು? ದಟ್ ಇಸ್ ವಿದ್ಯುತ್ ಕೋಶದಿಂದ ಸೃಷ್ಟಿಸಬಹುದು. ವಿದ್ಯುತ್ ಪ್ರವಾಹವನ್ನ ಅಳೆಯುವಂತಹ ಉಪಕರಣ ಯಾವುದು? ವಿದ್ಯುತ್ ಪ್ರವಾಹವನ್ನ ಅಳೆಯುವಂತಹ ಉಪಕರಣ ಆಮೀಟರ್. ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ವಿಭವವನ್ನ ಅಳೆಯುವಂತಹ ಉಪಕರಣ ವಿದ್ಯುತ್ ವಿಭವ. ಇದನ್ನ ಅಳೆಯುವಂತಹ ಉಪಕರಣ ಒಂದು, ದಟ್ ಇಸ್ ವೋಲ್ಟ್ ಮೀಟರ್. ವಿದ್ಯುತ್ ಮಂಡಲದಲ್ಲಿ ಆಮೀಟರ್ ಅನ್ನ ಈ ಕ್ರಮದಲ್ಲಿ ಜೋಡಿಸ್ತಾರೆ. ಆಮೀಟರ್ ನ ಯಾವಾಗ್ಲೂ ಯಾವ ಕ್ರಮದಲ್ಲಿ ಜೋಡಿಸ್ತಾರೆ ಅಂದ್ರೆ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಓಕೆ, ಸರಣಿ ಕ್ರಮದಲ್ಲಿ, ಸರಣಿ ಮೀನ್ಸ್ ಸೀರೀಸ್ ಅಂತ ಹೇಳ್ತಾರೆ. ಸೊ ವಿದ್ಯುತ್ ಮಂಡಲದಲ್ಲಿ ಸೀರೀಸ್ ಆಗಿ ಆಮೀಟರ್ ನ ಜೋಡಿಸ್ತಾರೆ. ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ ಅನ್ನ ಯಾವ ಕ್ರಮದಲ್ಲಿ ಜೋಡಿಸ್ತಾರೆ? ಆಮೀಟರ್ ನ ಸರಣಿ ಕ್ರಮದಲ್ಲಾದ್ರೆ ವೋಲ್ಟ್ ಮೀಟರ್ ನ ಸಮಾನಾಂತರ ಕ್ರಮದಲ್ಲಿ ಜೋಡಿಸ್ತಾರೆ. ಓಕೆ, ಸಮಾನಾಂತರವಾಗಿ ಜೋಡಿಸ್ತಾರೆ. ಸಮಾನಾಂತರ ಅಂದ್ರೆ ಈ ತರ, ಓಕೆ, ಸರಣಿ ಅಂದ್ರೆ ಈ ತರ. ವಿದ್ಯುತ್ ಉಪಕರಣವನ್ನ ಸಮಾನಾಂತರವಾಗಿ ಜೋಡಿಸೋದ್ರಿಂದ ಆಗುವಂತ ಪ್ರಯೋಜನ ಏನು? ವಿದ್ಯುತ್ ಉಪಕರಣವನ್ನ ಸಮಾನಾಂತರವಾಗಿ ಜೋಡಿಸೋದ್ರಿಂದ ಆಗುವಂತ ಉಪಯೋಗ ಏನು ಅಂತ ಹೇಳಿದ್ರೆ, ದಟ್ ಈಸ್ ವಿದ್ಯುತ್ ಪ್ರವಾಹ ವಿಭಜನೆಗೊಂಡು ಒಟ್ಟು ರೋಧ ಮಂಡಲದಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ವಿದ್ಯುತ್ ಪ್ರವಾಹ ವಿಭಜನೆಗೊಂಡು ಒಟ್ಟು ರೋಧ ಮಂಡಲದಲ್ಲಿ ಹೆಚ್ಚಾಗುತ್ತೆ. ಇದು ಅಲ್ಲ, ಮಂಡಲದಲ್ಲಿ ಒಂದು ಉಪಕರಣ ಹಾಳಾದ್ರೂ ಇತರ ಉಪಕರಣಗಳು ಕಾರ್ಯನಿರ್ವಹಿಸುತ್ತೆ. ಸೊ ಎ ಮತ್ತು ಸಿ ಎರಡು ಸರಿ. ವಿದ್ಯುತ್ ಬಲ್ಬ್ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸಿದಾಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ, ದಟ್ ಇಸ್ 300 ಕೂಲಂಬ್. ಓಕೆ, ಓಮ್ನ ನಿಯಮದ ಸೂತ್ರ ಎಷ್ಟು? ಏನು ಓಮ್ನ ನಿಯಮದ ಸೂತ್ರ ಏನು ಅಂತ ಕೇಳಿದ್ರೆ, ಓಮ್ಸ್ V is equal to RI. ಓಕೆ, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಬಂದ್ಬಿಟ್ಟು ದಟ್ ಇಸ್ ಓಮ್ ಮೀಟರ್. ವಿದ್ಯುತ್ ಬಲ್ಪಿನಲ್ಲಿ ತಂತುವಿನ ದೀರ್ಘ ಬಾಳಿಕೆಗೆ ಈ ಅನಿಲವನ್ನ ಬಳಸ್ತಾರೆ. ಆ ತಂತುವಿನ ದೀರ್ಘ ಬಾಳಿಕೆಗೋಸ್ಕರ ಏನನ್ನ ಬಳಸ್ತಾರೆ ಅಂತ ಹೇಳಿದ್ರೆ, ನೈಟ್ರೋಜನ್ ಅನ್ನ ಬಳಸ್ತಾರೆ. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ನಾವು 263ನೇ ಪ್ರಶ್ನೆಗಳಿಂದ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.